ಹಾಸನದಲ್ಲಿ ಇವತ್ತು ಕಾಂಗ್ರೆಸ್ ಸಭೆಯನ್ನ ನಡೆಸಿತು. ಈ ಸಭೆ ಮಧ್ಯೆ ಗಲಾಟೆ ಕೂಡ ಏರ್ಪಟ್ಟಿರುವಂತಹ ಸುದ್ದಿ ವರದಿಯಾಗ್ತಾ ಇದೆ. ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಯಿತು. ಸಚಿವ ರಾಜಣ್ಣ ಎದುರೇ ಕಿತ್ತಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಅರಕಲಗೂಡು ಪರಾಜಿತ ಅಭ್ಯರ್ಥಿಯ ಪರ ಬೆಂಬಲಿಗರು ಈ ಒಂದು ಗಲಾಟೆ ಮಾಡಿಕೊಂಡಿರೋದು, ಅದು ಕೂಡ ಕೆಎನ್ ರಾಜಣ್ಣ ಅವರು ಈ ಸಭೆಯಲ್ಲಿ ಮಾತನಾಡ್ತಾ ಇದ್ರು. ಅವರ ಭಾಷಣದ ಮಧ್ಯದಲ್ಲೇ ಭಾಷಣ ನಿಲ್ಲಿಸುವಂತೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಈ ಸಂದರ್ಭದಲ್ಲಿ ಕುಪಿತಗೊಂಡು ಎಲ್ಲರನ್ನೂ ಕೂಡ ಸುಮ್ಮನೆ ಇರುವಂತೆ ತಾಕೀತು ಮಾಡಿದ್ದಾರೆ. ರಾಜಣ್ಣ ಅವರ ಭಾಷಣದ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾದಂತಹ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಅಂತ. ಶ್ರೀಧರ್ ಗೌಡ ಬೆಂಬಲಿಗರು ಈ ಗಲಾಟೆಗೆ ಕಾರಣರಾದ್ರು, ಮೈಕ್ ಕಿತ್ಕೊಂಡೆಲ್ಲ ಮಾತನಾಡಲಿಕ್ಕೆ ಮುಂದಾದ್ರು. ಈ ವೇಳೆ ಗರಂ ಆದ್ರು ಸಚಿವ ಕೆಎನ್ ರಾಜಣ್ಣ ಅವರು. ದಯವಿಟ್ಟು ಶಿವಲಿಂಗೇಗೌಡರು ಅಪ್ಪಾಜಿ ಅವರಲ್ಲಿ ಮನವಿ ಮಾಡ್ಕೊತ ಎರಡೆರಡು ಮಾತು ಅಪ್ಪಾಜಿ, 2 ನಿಮಿಷ ಅಣ್ಣ. ನಾನು ಏನು ಬೇರೆ ಏನು ಮಾತಾಡಕ್ಕಲ್ಲ, ಕಾಂಟ್ರವರ್ಸಿ ಯಾವುದು ಮಾತಾಡೋಲ್ಲ, ನಾನು ಮಾತಾಡ್ತೀನಿ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಯಾಕೆ ಗಲಾಟೆ ಮಾಡಿಕೊಂಡ್ರು ಶ್ರೀಧರ್ ಅವರ ಬೆಂಬಲಿಗರು? ದಿವ್ಯಜ್ಯೋತಿ, ಮಾರ್ಚ್ 30ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಕ್ಕೆ ಆಗಮಿಸಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಯಿತು. ಸಭೆಯಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಶ್ರೀಧರ್ ಗೌಡ ಅವರು ಭಾಷಣವನ್ನ ಮಾಡ್ತಿರ್ತಾರೆ. ಕಳೆದ ಬಾರಿ ನನಗೆ ಬಿ ಫಾರ್ಮ್ ಕೂಡ ಲೇಟ್ ಆಯ್ತು, ಹಾಗಾಗಿ ಅರಕಲಗೂಡಿನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಆದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ 30,000 ಲೀಡ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನೇ ಉಲ್ಲೇಖಿಸಿ ಕೆಎನ್ ರಾಜಣ್ಣ ಅವರು ಭಾಷಣ ಮಾಡಿ ಅರಕಲಗೂಡು ಪರಾಜಿತ ಅಭ್ಯರ್ಥಿ 30,000 ಲೀಡ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನೀನ್ ಯಾಕೆ 3ನೇ ಸ್ಥಾನಕ್ಕೆ ಹೋದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಇದರಿಂದ ಕೆಳದಂತಹ ಶ್ರೀಧರ್ ಗೌಡ ಬೆಂಬಲಿಗರು ರಾಜಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡ್ತಾರೆ, ಭಾಷಣಕ್ಕೆ ಅಡ್ಡಿಯನ್ನು ಪಡಿಸ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರ ವಿರುದ್ಧ ಗರಮಾದಂತಹ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ನಮ್ಮ ಕಾಂಗ್ರೆಸ್ನಲ್ಲಿ ಕೆಲವರು ಬಾಡಿಗೆ ಗಿರಾಕಿಗಳು ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾರೆ. ಇದರಿಂದ ಮತ್ತಷ್ಟು ಕೇಳಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಭಾಷಣಕ್ಕೆ ಅಡ್ಡಿಪಡಿಸಿ ಅಲ್ಲಿದ್ದಂತಹ ಕುರ್ಚಿಗಳನ್ನ ಬೊಡೆದು ಪೀಸ್ ಅನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶ್ರೀಧರ್ ಗೌಡ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪುತ್ತೆ. ಇದರಿಂದ ಕೋಪಗೊಂಡಂತಹ ಸಹಕಾರ ಸಚಿವ ಕೆಎನ್ ರಾಜಣ್ಣ ಭಾಷಣವನ್ನ ಮೊಟಕುಗೊಳಿಸಿ ವೇದಿಕೆ ಮೇಲೆ ಹೋಗಿ ಕೂರ್ತಾರೆ. ಆ ನಂತರದಲ್ಲಿ ಕಾರ್ಯಕ್ರಮ ಅಲ್ಲಿಗೆ ಸಮಾಪ್ತಿಯಾಗುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.